ಹೇಳಿ ಹೆಂಗಿದೆ ನೋಡಿ ಇದು. ನೀವು ನನ್ನ ಕೋ ಸಿಸ್ಟರ್ನ ತುಂಬಾ ಅಂದ್ರೆ ಅದು ಆ ರೀತಿ ಕಮೆಂಟ್ ಮಾಡಬಾರ್ದು ನೀವು. ಹಲೋ ಮಾರ್ನಿಂಗ್, ಬಂದು ಮಂಡೇ. ಸೊ ಟೈಮ್ ಬಂದು 5:30 ಆಗಿದೆ. ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಒನ್ ಬೈ ಒನ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಹಬ್ಬದ ದಿನ ಅಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆನೆ ಬೇಗನೆ ಎದ್ದು ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಲೇಟ್ ಆಗಿದ್ರೆ ಆಗದೆ ಇರೋ ಕೆಲಸ ಅಂತ ಹೇಳಿ ಪ್ರತಿ ವರ್ಷ ಈ ಕೆಲಸ ಮಾಡ್ತಾ ಇದ್ದು ಬಂದು ನನ್ನ ವಾರ್ಗಿತಿ ಅಂದ್ರೆ ನವ್ಯಕ ಅವ್ರು ಮಾಡ್ಕೊತಾ ಇದ್ರು. ಈ ವರ್ಷ ಅವರು ಪ್ರೆಗ್ನೆಂಟ್, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಇದು ಕುಸುಲಕ್ಕಿ, ಅವ್ರಿಗೆ ಪ್ರೆಗ್ನೆಂಟ್ ಅಲ್ವಾ, ಡೆಲಿವರಿ ಆದ್ಮೇಲೆ ಕುಸುಲಕ್ಕಿ ಕೊಡ್ತಾರಂತೆ. ಹಾಗಾಗಿ ಅವರು ಸ್ವಲ್ಪ ಇಲ್ಲಿ ಇಟ್ಟಿದ್ರು. ಚೆನ್ನಾಗಿದೆ, ಒಂಥರ ಸ್ವೀಟ್ ಆಗಿರುತ್ತೆ ತಿನ್ನೋದಿಕ್ಕೆ. ನಾನು ಸ್ವಲ್ಪ ಇಟ್ಕೊಂಡಿದ್ದೆ. ಹಾಗೆ ನನ್ನ ಕೋ ಸಿಸ್ಟರ್ ಬಗ್ಗೆ ಒಂದಷ್ಟು ಮಾತುಗಳು ಬಂದಿತ್ತು ಕಮೆಂಟ್ ಅಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನಿಸ್ತು, ಹಾಗಾಗಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ. ಗೈಸ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ನಾನು ಇಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ ಬಿಟ್ವೀನ್ ನನ್ನ ಮೆಸೇಜ್ನ ನಾನು ನಿಮಗೆ ಕನ್ವೆ ಮಾಡಬೇಕಾಗಿತ್ತು. ಏನಂತಂದ್ರೆ, ನೆನ್ನೆ ಒಬ್ರು ಕಮೆಂಟ್ ಮಾಡಿದಿರ, ನಿನ್ನೆಲ್ಲ ಮೊನ್ನೆ ವಿಡಿಯೋಗೆ, ಪ್ರೇಮ ಅನ್ನಂತರು, ನಿಮಗೆ ನನ್ನ ಮೇಲೆ ಒಂದು ರೆಸ್ಪೆಕ್ಟ್ ಇದೆ, ನಾನು ಅದನ್ನು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ಅಂಡ್ ಏನಂತಾರೆ ಕನ್ಸರ್ನ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ನನ್ನ ಕೋ ಸಿಸ್ಟರ್ನ ತುಂಬಾ ಅಂದ್ರೆ ಅದು ಆ ರೀತಿ ಕಮೆಂಟ್ ಮಾಡಬಾರ್ದು ನೀವು, ಬಿಕಾಸ್ ಅದು ಚೆನ್ನಾಗಿರಲ್ಲ. ಅದು ಹೆಂಗಿರುತ್ತೆ ಅಂದ್ರೆ ತಂದಿಕ್ಕಿ ತಮಾಷೆ ನೋಡೋ ತರ ಅನ್ನೋ ತರಾನೇ ಕಾಣಿಸ್ತಿತ್ತು. ಬಿಕಾಸ್ ನನ್ನ ಕೋ ಸಿಸ್ಟರ್ ಆ ಕಮೆಂಟ್ ನ ನೋಡಿದ ತಕ್ಷಣ ಏನಂತ ರಿಪ್ಲೈ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಶಿ ಈಸ್ ವೆರಿ ಗುಡ್, ಬಟ್ ನಿಮಗೆ ಆನ್ ಸ್ಕ್ರೀನ್ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕಾಗಲ್ಲ. ಅಂಡ್ ಮೋರ್ ಓವರ್ ಕೆಲವೊಂದು ಫೀಲಿಂಗ್ಸ್ ನಂದು ನಾನು ಹೇಳೋದೇ ಇಲ್ಲ, ತುಂಬಾ ರೇರು. ಅಂಡ್ ಮೋರ್ ಓವರ್ ಪಾಪ ಅವರು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಅವ್ರನ್ನ ಜಾಸ್ತಿ ತೋರ್ಸೋದಕ್ಕೆ ಹೋಗಲ್ಲ. ಪಾಪ ಅವ್ರಿಗೇನಾದ್ರು ಡಿಸ್ಕಂಫರ್ಟ್ ಫೀಲ್ ಆಗತ್ತೇನೋ ಅಂತ ಹೇಳ್ಬಿಟ್ಟು ತೋರ್ಸೋದು ತುಂಬಾನೇ ರೇರು ನಾನು ಅವ್ರನ್ನ ನಿಮ್ ಜೊತೆನಲ್ಲಿ. ಹಾಗಾಗಿ ಹೆಂಗ್ ಕಂಡುಬಿಡತ್ತೆ ನಿಮ್ಗೆ ಅಂದ್ರೆ, ಅವ್ರೇನು ಕೆಲಸ ಮಾಡಲ್ಲ, ಅವಳೊಬ್ಳೆ ಮಾಡ್ತಾ ಇರ್ತಾಳೆ ಅನ್ನೋ ತರ ಕಾಣುತ್ತೆ. ಏನೋ ಒಂಥರ ನನ್ಗೆ ತುಂಬಾ ಬೇಜಾರಾಯ್ತು ನಿಮ್ಮ ಕಮೆಂಟ್ ನ ನೋಡಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಎಲ್ಲ ಕಮೆಂಟ್ಸ್ ಬರುತ್ತೆ ಅಂತ. ಬಟ್ ಇವಾಗ ನಾವು ಫ್ಯಾಮಿಲಿ ಅಂತಂದಾಗ ನಾವೆಲ್ಲರೂ ಕೂಡ ತೋರಿಸ್ಲೇಬೇಕಾಗತ್ತೆ, ನೀವು ನೋಡ್ಲೇಬೇಕಾಗತ್ತೆ. ಒಬ್ರನ್ನ ತೋರಿಸ್ಲಿಲ್ಲ ಅಂದ್ರೆ ಒಂದು ಕಮೆಂಟ್ ಹಾಕ್ತಾರೆ, ಯಾಕೆ ಅವನ್ನ ತೋರಿಸ್ತಾ ಇಲ್ಲ, ಯಾಕೆ ಇವನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿ. ನಾವು ತೋರಿಸ್ತಾ ಇದೀವಿ ಅಂತಂದಾಗ ಅವರು ನಮ್ಮ ಒಂದು ಎಂಜಾಯ್ಮೆಂಟ್ ಅಲ್ಲಿ, ನಮ್ಮ ಒಂದು ಸೆಲೆಬ್ರೇಷನ್ ಅಲ್ಲಿ, ನಮ್ಮ ಒಂದು ವ್ಲಾಗ್ ಅಲ್ಲಿ ಬರ್ತಾ ಇದಾರೆ ಅಂತಂದಾಗ ನೀವು ಖುಷಿ ಪಟ್ಕೊಂಡು ನನಗೆ ಇನ್ನೂ ಸಪೋರ್ಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ಬೇಕು. ಅಂಡ್ ನಾವೇನು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲ ಇವತ್ತಿಗೂ, ನಾನ್ ಮದ್ವೆ ಆಗಿ 8 ವರ್ಷ ಆಗಿದೆ, ಅವ್ರ ಮದ್ವೆ ಆಗಿ 9 ವರ್ಷ ಆಗಿದೆ. ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತಿಗೂ ನಮ್ಮಲ್ಲಿ ಯಾವುದೇ ತರದ ಒಂದು ಸ್ಪ್ಲಿಟ್ ಆಗೋದು ಅಂದ್ರೆ ಬೇಡ ಅನ್ನೋ ತರ ಮಾತೇ ಬಂದಿಲ್ಲ. ಅವ್ರ ಮನೆ ಫಂಕ್ಷನ್ ಆದ್ರೆ ನಾವೆಲ್ಲ ಹೋಗ್ತೀವಿ, ನಮ್ಮ ಮನೆ ಅವರೆಲ್ಲ ಬರ್ತಾರೆ, ಇಬ್ಬರ ಜೊತೆ ಸೇರಿ ಊರಲ್ಲಿ ಏನೇ ಮಾಡ್ಬೇಕಾದ್ರೂ ಮಾಡ್ತೀವಿ. ಸಮ್ ಟೈಮ್ ಬಂದೇ ಬರುತ್ತೆ, ಒಂದು ಏರುಪೇರು ಆಗೇ ಆಗುತ್ತೆ. ಅದನ್ನ
ಒಬ್ರಲ್ಲ ಒಬ್ರು ಏನ್ ಮಾಡ್ಬಿಡ್ತಾ ಇದಾರೆ ಅಂದ್ರೆ ಮ್ಯಾನೇಜ್ ಮಾಡ್ಬಿಡ್ತಾ ಇದಾರೆ. ಯಾರು ಕೂಡ ಸಾಧಿಸ್ಕೊಂಡು ಹೋಗಲ್ಲ, ನಾವು ಯಾರು ಕೂಡ ಕ್ಯಾರಿ ಮಾಡಲ್ಲ. ಹಂಗಿದ್ರೆ ನಿಜ ಹೇಳ್ತೀನಿ, ಇಷ್ಟು ದಿವಸ ಇಷ್ಟು ವರ್ಷಗಳ ಕಾಲ ನಾವು ಜೊತೆನಲ್ಲಿ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಂಡ್ ಇವತ್ತಿಗೂ ಕೂಡ ನಾವು ಅವ್ರ ಕಾರ್ ತಗೊಂಡು ಮೇ ಬಿ ಒಂದು 7 ವರ್ಷ ಆಗಿರಬಹುದೇನೋ, 7 ವರ್ಷ ಅಂತೂ 6-7 ವರ್ಷ ಅಂತೂ ಆಗಿದೆ. ನಮ್ಮ ಮನೆ ಹತ್ರಕ್ಕೆ ಬರ್ತಾರೆ, ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಊರಿಗೆ. ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೂ ಅಷ್ಟೇನೆ ನಮ್ದು ಏನೇ ಲಗೇಜ್ ಇದ್ರು ನಮ್ಮ ಮನೆಗೆ ಕೊಟ್ಟು ಇಲ್ಲಿ ನಮ್ಮನ್ನ ಬಿಟ್ಟನೆ ಹೋಗ್ತಾರೆ. ಅಂದ್ರೆ ಅವ್ರಿಗದ್ರ ಅವಶ್ಯಕತೆ ಏನು ಇಲ್ಲ. ಅವರಷ್ಟೆಲ್ಲ ನಮಗ್ ಮಾಡ್ತಾ ಇದಾರೆ ಅಂತ ಅಂದಾಗ ನಂಗೆ ಸ್ವಲ್ಪ ಏನೋ ಡಿಸ್ಕಂಫರ್ಟ್, ಅಷ್ಟು ಕಂಫರ್ಟಬಲ್ ಇಲ್ಲ. ಒಳಗಡೆ ಹೇಳ್ತೀನಿ ತಾಳೆ. ಅವರು ನಮಗ್ ಅಷ್ಟೆಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೇನ್ ಕಡಿಮೆ ಇಲ್ಲ, ಅವ್ರಿಗೆ ಬೇಕಾದಷ್ಟಿದೆ. ಏನಕ್ಕೋಸ್ಕರ ಮಾಡ್ತಾ ಇದ್ರೆ ನಮ್ಮ ಮಾವೊಂದು ಅದೊಂದು ಆಸೆ ಏನಂದ್ರೆ, ನನ್ನ ಮಕ್ಳು ಇರೋ ತನಕ ನನ್ನ ಸೊಸೆತಿರು ಮೊಮ್ಮಕ್ಳೆಲ್ಲ ಜೊತೆಲೇ ಇರಬೇಕು, ಜೊತೆಲೇ ಬರಬೇಕು, ಜೊತೆಲೇ ಹೋಗ್ಬೇಕು ಅನ್ನೋದು. ಅವ್ರು ಏನಕ್ಕೆ ಮಾಡ್ತಾ ಇದಾರೆ, ಹಿಂದೆ ಏನಿರ್ಬೋದು ಅಂದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಹೀಗೆ ಇದ್ರೆ ನಾವ್ ಇನ್ನೂ ಸ್ಟ್ರಾಂಗ್ ಆಗ್ತೀವಿ. ನಾವು ನಮ್ಗೆ ಬಲವಾಗಿರ್ತೀವಿ. ಇವತ್ತಿನ ಜನರೇಷನ್ ನೀವೇ ನೋಡ್ತೀರಾ, ಅಯ್ಯೋ ಬೇರೆ ಹೋಗೋಣ ಅನ್ನೋರೇ ಜಾಸ್ತಿ, ಜೊತೆಲಿರೋಣ ಅನ್ನೋದು ತುಂಬಾನೇ ಕಡಿಮೆ. ಅಟ್ಲೀಸ್ಟ್ ಅಪರೂಪಕ್ಕೆ ಹೋದಾಗಾದ್ರೂ ನಾವು ಜೊತೆಲಿರೋದಕ್ಕೆ ಇಷ್ಟಪಡ್ತೀವಿ, ನಮ್ಮ ಫೀಲಿಂಗ್ಸ್ ನಾವು ಜೊತೆ ಶೇರ್ ಮಾಡ್ಕೊಂತೀವಿ. ಈ ತರ ಇದೆ ಅಂತ ಅಂದಾಗ ಪ್ಲೀಸ್ ಅದಕ್ಕೆ ಸಪೋರ್ಟ್ ಮಾಡಿ. ಅದೇ ತರ ಬ್ಯಾಡ್ ಕಮೆಂಟ್ ನ ಹಾಕ್ಬೇಡಿ. ಅಂಡ್ ಮೋರೋವರ್ ನನ್ನ ಕೋ ಸಿಸ್ಟರ್ ಆ ಕಮೆಂಟ್ ನ ನೋಡಿ ತಕ್ಷಣಕ್ಕೆ ಏನಂತ ನನ್ಗೆ ರಿಪ್ಲೈ ಕೊಟ್ಟಿದ್ದಾರೆ. ಮತ್ ಅವ್ರು ಯಾವ ತರ ಅನ್ನೋದು ಮೇ ಬಿ ಒಂದು ಕಮೆಂಟ್ ನ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂತೀನಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಅದು ಯಾರೋ ಆಗಿಲ್ಲ, ಪಾಪ ಒಬ್ರೇ ಹಾಕಿದ್ರು. ನಂಗೆ ಬರೋ ಕಮೆಂಟ್ಸೇ ಕಡಿಮೆ, ಬಂದ್ರೆ ಅವ್ರು 4-5 ಬಂದ್ರೆ ಹೆಚ್ಚು. ಪಾಪ ಪ್ರೇಮ ಅನ್ನೋರು ನನ್ನ ಮೇಲಿನ ಪ್ರೀತಿಗೆ ಅವ್ರನ್ನ ಬ್ಲೇಮ್ ಮಾಡಿದಾರೆ. ಪ್ಲೀಸ್ ಆತರ ಮಾಡಬೇಡಿ. ನಮ್ಮಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದಕ್ಕಿಂತ ಹೆಚ್ಚು ತುಂಬಾ ನಂಬಿಕೆ ಇದೆ, ಪ್ರೀತಿ ಇದೆ. ಸೊ ಅದನ್ನ ನಾವು ನಿಮಗೆ ತೋರಿಸ್ತೀವಿ. ಅದನ್ನಷ್ಟೇ ರೆಕ್ಟಿಫೈ ಮಾಡಿ, ಅದನ್ನಷ್ಟೇ ಇನ್ನೂ ಚೆನ್ನಾಗಿ ಬೆಳೆಸಿ ಅಂತ ಹೇಳಿಬಿಟ್ಟೆ. ಬೇರೆ ಯಾವುದನ್ನು ನಮ್ಮ ಮಧ್ಯದಲ್ಲಿ ತರಬೇಡಿ ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್. ಇದನ್ನ ಕನ್ವೆ ಮಾಡಬೇಕಾಗಿತ್ತು, ಹಾಗಾಗಿ ನಾನು ಇವಾಗ ಜಸ್ಟ್ ಕೆಲಸ ಮುಗಿಸ್ಕೊಂಡು ಬಂದೆ. ಒಂದು ಮೆಸೇಜ್ ಹಾಕ್ಬಿಡೋಣ ಇವತ್ತು ಅಂತ ಹೇಳ್ತಾ ಇದ್ದೆ. ಬೇಜಾರಾಗಬೇಡಿ, ಬಟ್ ಕನ್ವೆ ಮಾಡಬೇಕಿತ್ತು ಅಂತ ಅನ್ನಿಸ್ತು, ಮಾಡಿದೆ ಅಷ್ಟೇ. ಎಲ್ಲ ಹಬ್ಬದ್ದು ಏನಂತಾರೆ, ಕಳೆವು ಜಗಮಗಿಸ್ತಾ ಇದೆ, ಲೈಟ್ಗಳು, ಮನೆ ಮುಂದೆ ಬೆಳಗ್ಗೆನೆ ಎದ್ದು ಏನು ನೀರು ತೊಳೆಯೋದು ಕೇಳ್ತೀರಾ, ಉಜ್ಜಿ ತಿಕ್ಕೋದು ಕೇಳ್ತೀರಾ, ದೊಡ್ಡ ರಂಗೋಲಿಗಳು ಕೇಳ್ತೀರಾ. ಅದ್ಭುತವಾಗಿ ಆಗ್ತಾ ಇದ್ರು. ಒಬ್ಬೊಬ್ರು ಮನೆ ಮುಂದೆನೂ ತುಂಬಾನೇ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇವತ್ತಿನ ದಿವಸ ಆರತಿ ಹೋಗುತ್ತೆ, ಬಸವಣ್ಣ ಪ್ರತಿಯೊಬ್ಬರ ಮನೆ ಹತ್ರಕ್ಕೂ ಬರುತ್ತೆ. ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಊರಲ್ಲಿ ಹಬ್ಬ ಅಂತಂದ್ರೆ ನಮ್ಮ ಅತ್ತೆ ಊರಲ್ಲಿ ನೋಡ್ಬೇಕು. ನಂಗೆ ನಿಜವಾಗ್ಲೂ ಈ ವಿಷಯವಾಗಿ ತುಂಬಾನೇ ಖುಷಿ ಇದೆ. ಇಂಥ ಒಂದು ಒಳ್ಳೆ ಊರಿಗೆ ನಾವು ಅಪ್ಪ ಕೊಟ್ರಲ್ಲ ನನ್ನ ಮದುವೆ ಮಾಡಿ. ಹಬ್ಬ ಹರಿದಿನಗಳೆಲ್ಲ ಕಣ್ಣಲ್ಲಿ ನೋಡಿ ತುಂಬಿಕೊಳ್ಳೋ ಭಾಗ್ಯ ನಿಜವಾಗ್ಲೂ ತುಂಬಾ ಕಡಿಮೆನೇ ಇವೆಲ್ಲ. ಮೆಹಂದಿ ಕತೆ ಹೇಳಪ್ಪ, ಚೆನ್ನಾಗೈತೆ, ಚೆನ್ನಾಗಿರುತ್ತೆ ನಿಮ್ದು. ಬರುತ್ತೆ, ಚೆನ್ನಾಗಿ ಬಂದಿದೆ ಅಲ್ಲ, ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ. ನಮ್ಮ ಅತ್ತೆಗೆ ಮತ್ತೆ ನವ್ಯಕವ್ರಿಗೆ ಇಬ್ಬರಿಗೂ ನೈಟರ ಕೈಗೆ ಮೆಹಂದಿ ಹಾಕಿದೆ. ನನಗೆ ಬಂದಿದ್ದು ಏನೋ ಒಂದು ಆಗಿದೆ, ತೆಗೆ ಹಾಕಿಸ್ಕೊಂಡಿದ್ರು. ಪಾಪ ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಕೂಡ ಖುಷಿ ಪಡ್ತಾ ಇದ್ರು ನೋಡ್ಕೊಂಡು ಕೈನ. ಪಾಪ ಇಷ್ಟು ವರ್ಷದಲ್ಲಿ ಇಬ್ರು ನಾವ್ ಯಾರು ಕೂಡ ಮೆಹಂದಿ ಹಾಕೊಳ್ಳೋದು, ಓವರ್ ಡೆಕೋರೇಟ್ ಆಗೋದು, ನಮ್ಮನ್ನ ನಾವು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಇಲ್ವೇ ಇಲ್ಲ. ಬಟ್ ಈ ವರ್ಷ ಅದು ಇನ್ನೂ ಕೇಳಲೇಬೇಡಿ, ನಮ್ಮ ಮಾವ ಇಲ್ದಿರೋದಕ್ಕೂ. ಸೊ ಹಾಗಾಗಿ ಪಟ್ಟಾಗಿಬ್ರು ಕೂಡ ಮೆಹಂದಿ ಹಾಕಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ರೊಟ್ಟಿ ಕಲಿಸ್ತಾ ಇದ್ರ ಇದ್ರೆ ಮೈದಾ ಇರ್ಬೋದು ನೋಡಿ ಅಮ್ಮ. ಅದೇ ತೆಗಿತಿದ್ರ ಖಾಲಿ ಆಯ್ತಾ? ಅದು ಹೊಸ ತಂದಿದ್ದು ಫುಲ್ ಖಾಲಿ ಆಯ್ತಾ?
ಇಲ್ಲಿ ನಾವ್ಯಾಕ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ರು. ನಿಜವಾಗ್ಲೂ ಹೇಳ್ತೀನಿ, ಊರಿಗೆ ಇವಾಗ ಹೋದ್ರಂತನೂ ಯಪ್ಪ ಅಡುಗೆ ಮನೆ ಕೆಲಸ ಯಾರೊಬ್ಬರು ಮಾಡ್ಕೊಬಿಟ್ರೆ ಸಾಕಾಗಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನನಗೆ ಹೊರಗಡೆನೂ ಕೆಲಸ ಮಾಡ್ತೀನಿ, ಇತ್ತೀಚೆಗಂತೂ ಒಳಗಡೆನೂ ಕೆಲಸ ಮಾಡಬೇಕಾ ಬಂದು ಸಾಕಾಗಿ ಹೋಗ್ಬಿಟ್ಟಿರ್ತೆ ನಾನಂತೂ ಕೂಡ. ಹಾಗಾಗಿ ನಿಜವಾಗ್ಲೂ ನವ್ಯಕ್ಕೆ ಅವ್ರು ಇದ್ರೇ ಚಂದ ಅಂತ ಎಷ್ಟೋ ಸರಿ ಅನಿಸಿದೆ. ಇದು ನಾನು ಓಪನ್ ಆಗಿ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರ ವಿಡಿಯೋ ನೋಡ್ತಾರೆ, ಅವ್ರು ಏನೋ ನನ್ನನ್ನು ಅಪ್ರಿಷಿಯೇಟ್ ಮಾಡಿ, ನಿಜವಲ್ಲ ಆ ಥರ ಏನಿಲ್ಲ. ಒಬ್ಬರು ಪ್ರೆಸೆನ್ಸ್ ಇಲ್ಲ ಅಂದಾಗ ನಮ್ಗೇನಾಗುತ್ತೆ, ಅವ್ರು ಇದ್ರೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅವರೆಲ್ಲರಿಗೆ ಕೆಲಸ ಮುಗಿಸ್ಕೊತಾ ಇದ್ರು. ನಾನು ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೆ. ಯಾಕಂದರೆ ನಾವು ಸ್ವಲ್ಪ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಮತ್ತು ಅಮ್ಮ ಇಲ್ಲಿ ಅಂತ ನೀವು ಕೇಳ್ಬೋದು. ಅಮ್ಮ ಬಂದು ಇದಕ್ಕೆ ಹೋದ್ರು, ಕೆಳಗಡೆ ತೋಟದ ಹೋದ್ರು. ಕಾಯಿ ಎಲ್ಲ ಒಂದು ಕಡೆ ಗುಡ್ಡೆ ಹಾಕಬೇಕಾಗಿತ್ತು. ಮತ್ತು ಇವು ಏನು ಕಾಯಿ ಬಿದ್ದುಬಿಟ್ಟಿರ್ತಾವಲ್ಲ ಅವಗಳನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಬರೋಕ್ಕೆ ಹೋದ್ರು ಅಮ್ಮ. ಸ್ವಲ್ಪ ಒಂದು ರೌಂಡ್ ಹೊಲ್ದತ್ರ ರೋಡ್ ಬಂದರೆ ಒಳ್ಳೇದು. ಸಿಮ್ಮೆ ಹುಲ್ಲು ಅದು ಇದು ಹೂವು ಇವೆಲ್ಲ ಇರೋದ್ರಿಂದ 4 ಹೂವು ಕಿತ್ಕೊಂಡು ಕಾಯಿ ತಗೋಕೆ ಹೋದ್ರು. ನಾನು ಈ ಕಡೆ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಹೂವು ಮುಡಿಸ್ಬಿಡೋಣ ಅಂತ. ಹಿಂಗೆ ಒಬ್ಬೊಬ್ರು ಒಂದೊಂದು ಕೆಲಸಗಳು. ನಮಗೆ ಅಡುಗೆ ಮನೆ ಕೆಲಸ, ನಾನು ಇವಾಗ ಈ ಥರ ಹೊರಗಡೆ ದೇವ್ರ ಪೂಜೆ ಗೀಜೆ ಈ ಕೆಲಸ, ಅಮ್ಮ ಇಲ್ಲಿ ತೋಟದ ಕೆಲಸ, ನಮ್ಮ ಮನೆಯವರು ಅಣ್ಣ ಅವರೆಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇರ್ತಾರೆ. ನೋಡಿ ಇವಾಗ ಅಪ್ಪನ ಫೋಟೋ ಇಷ್ಟು ಮೇಲ್ ಹಾಕ್ಬಿಟ್ಟಿದಾರ. ಇವಾಗ ಇದಕ್ಕೆ ಇಷ್ಟು ದಿಂಬ ಹಾಕೊಂಡು ಮೇಲೆ ಹತ್ತಿ, ನಿಜವಲ್ಲೂ ಎಲ್ಲ ಟೈಮಲ್ಲಿ ಇಷ್ಟು ಟೈಮ್ ಅಂತೂ ಸಿಗಲ್ಲ, ಮತ್ತೆ ಇಷ್ಟೊಂದು ಪೇಷನ್ಸ್ ಅಂತೂ ಇರಲ್ಲ ಅಷ್ಟು ಮೇಲೆ ಹತ್ತಿ ಹೂವು ಹಾಕೋದಕ್ಕೆ. ಏನೋ ಹಾಕ್ಲೇಬೇಕು ಅನ್ನೋ ಖುಷಿಗೆ ಅರ್ಜೆಂಟಲ್ಲಿ ಹಾಕಕ್ ಹೋಗಿ ಏನೋ ಒಂದು ಮಾಡ್ಕೊಂಡ್ಬಿಡ್ತೀವಿ ಎಡಬಟ್ಟು ಅನ್ನೋದೊಂದು ಭಯ ನನಗೆ ಅಷ್ಟೇ, ಇನ್ನೇನಲ್ಲ. ಇದು ನೋಡಿ ಅಮ್ಮ ಇಲ್ಲಿ ಸಿಗ್ತಾವ್ರೆ. ಅವಾಗ ಬರ್ತಾಯಿದ್ರು. ನಾ ಅಷ್ಟೇನು ಮಾಡಿರಲಿಲ್ಲ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಬಂದ್ಬಿಡೋಣ. ಆಂಜನೇಯ ಸ್ವಾಮಿ ದೇವಸ್ಥಾನ ತಾವರೆಕೆರೆಗೆ. ಪಾಪ ನಮ್ಮ ಗುಂಡಿಗೆ ಕತ್ತಿಗೆ ತಾಯ್ತಾ ಹಾಕಿಸಿರ್ಲಿಲ್ಲ, ಹಾಕಿಸ್ಬಿಡೋಣ ಅಂತ ಹೋದೋ. ಅಷ್ಟೊತ್ತಿಗೆ ಹೊಲ ಉಳೋರು ಯಾರೋ ಸಿಕ್ಕಿದ್ರು. ನಮ್ಮಮ್ಮ ನಮ್ಮನ್ನು ಮಾತಾಡ್ಸೋದು ಬಿಟ್ಬಿಟ್ಟು ಅವ್ರ ಹತ್ರ ಹೋಯ್ತು. ಅಣ್ಣ ಯಾವಾಗ ಬರ್ತೀರಣ್ಣ ಹೊಲ ಉಳಕ್ಕೆ, ಬಂದ್ಬಿಡ್ರಣ್ಣ ಅಂದ್ಕೊಂಡು ಒಂದು 3 ಕಾಯಿ ಸಿಕ್ಕಿದ್ರು. ಪಾಪ ಅದನ್ನ ಹಿಡ್ಕೊಂಡು ಬರ್ತಾ ಇದ್ರು ಅವರು. ಆ ಬಾರೆ ಹತ್ತಿ ಮನೆಗೆ ಹೋಗೋಷ್ಟರಲ್ಲಿ ನಿಜವಾಗ್ಲೂ ಉಸಿರು ಬಂದ್ಬಿಡುತ್ತೆ ಫ್ರೆಂಡ್ಸ್ ನಮಗೆ. ನಾನೇ ಹೇಗ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವ್ರಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಮೊದಲು ಚೆನ್ನಾಗಿರ್ಬೇಕು, ಮೊದಲು ಪಪ್ಪು ಇವಾಗ ಊರಿಗೆ ಎಷ್ಟು ಚೆನ್ನಾಗಿದೆ ವ್ಯೂಗಳು. ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ಹೌದು ಅಂತ. ಈ ಪರಮಾತ್ಮನ ನೋಡ್ತಾ ಇದ್ರೆ ನನಗೆ ಈ ಬೇರೆ ಯಾವ ಆಂಜನೇಯ ನೋಡಿದ್ರು ಈ ಥರದ ಒಂದು ವೈಬ್ರೇಷನ್ ಬರಲ್ಲ. ಎರಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತೀನಿ. ಆ ಪರಮಾತ್ಮ ಅಂತ ನನ್ನ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಅದು ಬಿಟ್ಟರೆ ನನಗೆ ಈ ದೇವರು ಆಂಜನೇಯ ಸ್ವಾಮಿ ತಾವರೆಕೆರೆ ಹಬ್ಬ ನಾವು ನೋಡ್ತಾ ಇದ್ರೆ ಕಳೆದೋಗ್ಬಿಟ್ಟಿರ್ತೀನಿ. ಅಲ್ಲಿ ನೋಡ್ತಾ ಎಷ್ಟು ಸರಿ ಹೋಗಿದ್ದೀನೋ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಹೋಗಿ ಏನೋ ತಪ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿದೆ ಆ ಪರಮಾತ್ಮ ಅಂತಾನೆ. ನೀವು ಯಾರಾದ್ರೂ ಹೋಗಿಲ್ಲ ತಾವರೆಕೆರೆ ಆಂಜನೇಯ ಸ್ವಾಮಿಗೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಬಟ್ ಏನಂದ್ರೆ ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲ ಮೊದಲು ಸಾವಿರಾರು ಮೇಕೆಗಳನ್ನ ಹೊಡೆದು KG ಗಟ್ಟಲೆ ಸಾವಿರಾರು KG ರಾತ್ರಿ ಎಲ್ಲ ಅಡುಗೆ ಊಟ ಬಡಿಸ್ತಾನೆ ಇರೋರಂತೆ. ಆಗೆಲ್ಲ ನಮ್ಮ ಅಪ್ಪ ಹೆಣ್ಮಕ್ಳು ಬೇಡ 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 ಅಂತ ನಮ್ಮನ್ನು ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಇವಾಗ ಏನಾಗೋಗಿದೆ ಅಂದ್ರೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಇಲ್ಲಿ ದೇವಸ್ಥಾನ ಹತ್ರ ಅಷ್ಟೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ನಿಲ್ಸೇ ಬಿಟ್ಟಿದ್ದಾರೆ. ಏನೋ ಹೇಳ್ತಾರಲ್ಲ, ನಮ್ಮ ಮನ್ಸು ಒಳಗಡೆ ಇದ್ರೆ ದೇವ್ರು ಎಳ್ಕೊಂಡ್ಬಿಡತ್ತೆ ಅಂತ. ಹೆಂಗೋ ಅದಕ್ಕೆ ದೇವರು ಹಳ್ಳಿ ಕಟ್ಟೆಗೆ ಸೊಸೆಯಾಗಿ ಮಾಡಿಸ್ಕೊಂಡು, ಹಳ್ಳಿ ಕಟ್ಟೆ ಪಕ್ಕದಲ್ಲೇ ಇದೆ ತಾವರೆಕೆರೆ, ಒಂದು 10 minutes ಅಷ್ಟೇನೆ. ಇಲ್ಲಿ ವಾಕಬಲ್ ಅಂದ್ರೆ ಬೇಗ ಹೋಗಿ ಬರ್ಬೋದು.
ನನಗಂತೂ ಊರಿಗೆ ಬಂದಾಗ ಆಲ್ಮೋಸ್ಟ್ ತಾವರೆಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನನಗೆ ತುಂಬಾ ಸಂತೋಷ ಆಯ್ತಪ್ಪ ಆ ದೇವ್ರನ್ನ ನೋಡಿ. ಇಲ್ಲಿ ಆಚೆ ಬಂದ ಇದು ಏಲಕ್ಕಿ ಬಾಳೆಹಣ್ಣು ಮತ್ತೆ ನಾವು ಅಷ್ಟೊಂದು ಗೊಬ್ಬರ ಹಾಕ್ತಾರೆ ಈ ತರ ಯಾವ್ದು ಬಂದೇ ಇಲ್ವಲ್ಲ ಅನ್ಕೊಂಡೆ. ಇದು ಏಲಕ್ಕಿ ಬಾಳೆಹಣ್ಣು ಅಲ್ವಾ, ಇನ್ನೊಂದು ಬಾಳೆಹಣ್ಣು ಬರುತ್ತೆ ನೋಡಿ, ಏಲಕ್ಕಿ ತರನೇ ಇರುತ್ತೆ ಬಟ್ ಇದು ಏಲಕ್ಕಿ ಅಲ್ಲ ಅದು ಅಂತ ಹೇಳಿದ್ರು. ಬಟ್ ನೋಡಕ್ ಸಕ್ಕತ್ತಾಗಿತ್ತು ನೋಡಿ, ನೇಚರ್ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ನಾವು ಹೊರಡ್ತಾ ಇದ್ವಿ ಪ್ರಸಾದವನ್ನ ತಿನ್ಕೊಂಡು. ಪ್ರಸಾದ ಬಾಳೆಹಣ್ಣಿನ ಪ್ರಸಾದ ಕೊಟ್ಟಿದ್ರೆ ಚೆನ್ನಾಗಿತ್ತು, ತಿನ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಅಮ್ಮ ಇಲ್ಲಿ ರೊಟ್ಟಿ ಹಾಕ್ತಾ ಇದಾರೆ. ನಾವು ಬಂದ್ವಲ್ಲ ಹಾಗಾಗಿ ಪಾಪ ನಾವು ಸಾಕಾಗಿರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಸಿಲು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಅಮ್ಮ ಇವಾಗ ನಮಗೆ ರೊಟ್ಟಿ ಹಾಕಿ ಕೊಡ್ತಾ ಇದ್ರೆ. ಅವ್ರದ್ದು ಎಲ್ಲರದು ಕೂಡ ನಾಷ್ಟ ಆಗಿತ್ತು. ಇನ್ನು ನಾನು ರೆಡಿಯಾಗಿ ಆರತಿ ರೆಡಿ ಮಾಡ್ಕೊಂಡು ಇವಾಗ ಹೋಗೋದು, ಸಾರಿ ಆರತಿ ಹೊರಗೆ ವರ್ಷ ನಾವು ರೆಡಿಯಾಗಿ ಹೊರಡೋದಷ್ಟೇನೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮೈಂಡಲ್ಲಿ ಇದೀನಿ ನಾನಿವತ್ತು. ನಮ್ಮ ಮನೇಲಿ ಲಾಸ್ಟ್ ಇಯರ್ ಹಬ್ಬದ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು, ಅಪ್ಪ ಇಲ್ದಾಗ ಹೋದಾಗ ಯಾವ ರೀತಿಯಾಗಿದೆ ನೀವೇ ನೋಡಿ ಗೊತ್ತಾಗತ್ತೆ. ಹಾಗೆ ಅದೊಂದು ಪುಟ್ಟ ಕ್ಲಿಪ್ಪಿಂಗ್ಸ್ಗಳಿದೆ. ಲಾಸ್ಟ್ ಇಯರ್ ಹಾಕಿರೋದೇ ಕಡಿಮೆ ಇದೆ, ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್. ಸಾಕ್ಬಿಟ್ರಮ್ಮ ತಿರ್ಗಿ ಹಾಕಿ ಕಳ್ಸಿದ್ರಿ. ಏನೇನು ಹಾಕಿದ್ದೀರಾ ಇದ್ರೊಳಗಡೆ ಅಮ್ಮ? ಅಕ್ಕಿ ಹಿಟ್ಟು, ಏಲಕ್ಕಿ ಹೇಳಮ್ಮ. ಕುಡ್ದ ನೀರು ಕುಡಿಯಪ್ಪ. ಏನಮ್ಮ ಅಲ್ವಾ, ಅದೇನದು ಖಾಲಿ ಅದರ ನಾಲ್ಕು ದಿನ ಇದೆ ಒಳಗಡೆ ಹೊಡೆದ ಗಂಟೆ ಹೊಡೆದ. ಹುರ್ಗಡ್ಲೆ ಉಂಡೆ ಇದ್ದಂಗೆ ಇರುತ್ತಲ್ವಾ ಅಮ್ಮ? ಹುರ್ಗಡ್ಡೆ ಚೆನ್ನಾಗಿದೆ. ಹುರ್ಗಡ್ಡೆ ಇದು ಕಕ್ಕಿ ಹಾಕಿ ರುಬ್ಬಿ ಆಗಿಲ್ಲ ಚೆನ್ನಾಗಿರ್ತಕ್ಕಂಥದ್ದು. ಕುಡಿ ಪರವಾಗಿಲ್ಲ ಅಲ್ರಿ. ಅಜ್ಜಿ ಬಾಯ್ ಮಾಡು. ಬಾಯ್ ಬಾಯ್ ಅಜ್ಜಿ. ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಶ್ರೀ ಮುನೇಶ್ವರ ಸ್ವಾಮಿ ನೋಡಿದ್ರಲ್ಲ ಫ್ರೆಂಡ್ಸ್, ಲಾಸ್ಟ್ ಇಯರ್ ನಮ್ಮನೆಲ್ಲ ಆತರ ಹಬ್ಬದ ವಾತಾವರಣ, ಒಂದು ಜಗಮಗಿಸುವಂತ ಒಂದು ಡ್ರೆಸ್ ಹಾಕೊಳ್ಳೋಣ ಅಥವಾ ಆರತಿನ ತುಂಬಾ ಚೆನ್ನಾಗಿ ರೆಡಿ ಮಾಡೋಣ. ಅಯ್ಯೋ ಹುರ್ಗಡ್ಲೆ ಉಂಡೆ ರೆಡಿ ಆಯ್ತಾ, ತಂಬಿಟ್ಟು ರೆಡಿ ಆಯ್ತಾ, ಆ ನೆಂಟರುಗಳಿಲ್ಲ ಈ ನೆಂಟರುಗಳಿಲ್ಲ, ಮರಿ ಅಮ್ಮ ಅಂದ್ರೆ ಮಟನ್ಗೆ ನಮ್ಮ ಮಾವ ಮಟನ್ ಸಾಂಬಾರ್ಗೆ ಎಷ್ಟು ದೊಡ್ಡ ಚೀಲದಲ್ಲಿ ಸಾಮಾನುಗಳು ತಂದಿದ್ದಾರೆ ನೋಡಿ. ಅಷ್ಟು ಆ ಥರ ಒಂದು ಕಳೆವು ತುಂಬಿತ್ತು ಮನೆಯಲ್ಲಿ. ಬಟ್ ಈ ವರ್ಷ ಎಲ್ಲ ಡೆಡ್ ಅಪೋಸಿಟ್ ಆಗಿಬಿಡಿದೆ. ಬಟ್ ಆ ಥರದ್ದು
ಒಂದು ಬ್ಯಾಡ್ ಮೂಮೆಂಟ್ ಬರದೇ ಹೋಗ್ಲಪ್ಪ ನಾನು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೊತೀನಿ. ಅಫ್ಕೋರ್ಸ್ ಸಾವಿಲ್ಲದ ಮನೆ ಇಲ್ಲ ಅನ್ನೋ ಥರದಲ್ಲಿ ಆಗ್ತಾ ಇರತ್ತೆ. ಬಟ್ ಅದು ಹೇಗೆ ಅಂದರೆ ಅದಾಗಬೇಕಿತ್ತು ಆಗಿದೆ ಬಿಡು ಅನ್ನೋ ಥರ ಅಂದರೂ ಓಕೆ. ಬಟ್ ಅಚಾನಕ್ಕಾಗಿ ಆಗುತ್ತಲ್ಲ ಸಾವುಗಳು, ನಿಜವಾಗ್ಲೂ ತಡೆಯೋಕ್ಕಾಗಲ್ಲ ಅವುಗಳನ್ನೆಲ್ಲ. ಸೊ ಆ ಥರದ್ದು ಕೊಡಬಾರ್ದು ದೇವರು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ಮಮತಕ್ಕ ಬಂದಿದ್ರು. ಮಮತಕ್ಕ ಯಾರು ಅಂತಂದರೆ ನಮ್ಮ ಮನೆಯವರ ಫ್ರೆಂಡ್ ಅವರ ವೈಫ್, ಅಣ್ಣ ಪುಟ್ಟಣ್ಣ ಇದ್ರು. ನಮ್ಮ ಮದುವೆಲೆಲ್ಲ ನಿಂತು ಓಡಾಡಿ ಕೆಲಸ ಮಾಡಿದವರು. ಅಣ್ಣ ಕ್ಯಾನ್ಸರ್ ಆಗಿ ತೀರ್ಕೊಂಬಿಟ್ರು. ಅಂದರೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಸುತ್ತ ಇದು ಕಂಬಿ ಹಾಕಿದಾರಲ್ಲ ಅಮ್ಮ. ಅಂದ್ರೆ ಉಪ್ನೇರ್ಲು ಕಡ್ಡಿನ ಹೆಂಗಮ್ಮ ಸುತ್ತದು ನಿಲ್ಸಿದ್ದಾರೆ. ಹೋಗಿದ್ದು ಕಂಠಿ ಕರ್ಕೊಂಡೋಗಿದ್ರು. ಈಗ ಜಾಗ ಬಂತೆ ಮಾಡೋದಕ್ಕೆ. ಕೊಡಿ ಇಲ್ಲಿ. ಅಯ್ಯೋ ವಾಪಸ್ ಬರ್ಲಿಲ್ಲ. ಅಬ್ದಲು ಬಡೆ ಬಟ್ಟೆ ತಗೊಳಕ ಇಂತಲ್ಲಿ ಓಡಿಸಲಿ ಒಂದ್ ಬಟ್ಟೆ ಇಟ್ಕೊಂಡಿರ್ಲಿಲ್ಲ ಊಟಕ್ಕೆ. ಬಳೆ ಬಟ್ಟೆ ಇಟ್ಕೊಂಡು ತಿಂತೀರ. ಏನ್ ನಮ್ಮ ಮಾಮೂಲಿ ಪಾಪ ಮಾಡ್ಕೋಬೇಡಿ. ಹೇಳ್ರಿ ನಮ್ಮ ಮಾಮೂಲಿ ಇರ್ತಾರ. ಹೇಳಿ ಕೇಳಿಸ್ತೈತೆ. ಅಲ್ಲ ಹಲೋ 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 ಕೇಳಿಸ್ತಾ ಇಲ್ವಾ? ಹೇಳಿ ಹ್ಞೂ ಐತೆ. ಹಾ ಸರಿ ಹೇಳ್ತೀನಿ ತಾಳಿ. ನಂದು ಯವ್ವ ವಿಚಿತ್ರ. ಅಜ್ಜಿ ಬರ್ತೀನಿ ಏನು ಮಾತ್ಗೇನ್ ಕಡಿಮೆ ಇಲ್ಲ ಅಮ್ಮ. ಇಲ್ಲ ಜಗ್ತಿ ಮೇಲೆ ಕುರ್ಸ್ಕೊಬಿಡಮ್ಮ. ಹಲೋ ಬಂದೈತರಿ ನೋಡ್ತೀನಿ ತಾಳಿ. ಅಯ್ಯೋ ನೀವ್ ಹೆಂಗೆ ಹೇಳ್ತೀರಾ? ಕೆಲವೇ ನಿಮಿಷಗಳೀಗ ಶ್ರೀ ಮುರುಘೇಶ್ವರ ದೇವಸ್ಥಾನ ಎಲ್ಲ ಜನಗಳು ಬರ್ತಾರೆ. ಹಲೋ ಫೋನ್ ನಂಬರ್ ಚೆಕ್ ಮಾಡಕ್ ಹೇಳ್ರಿ.
ಅದಕ್ಕೆ ನಾವು ನಿಂತ್ಕೊಳ್ಳಿ ಅಂತ ಅಂದ್ರೆ ಎಲ್ಲ ಓಡೋಗ್ಬಿಟ್ರು. ಅದಕ್ಕೆ ಈ ಜಾಗ ನಾವು ಸುಮ್ಮನೆ ಈಗ ಹೊಸ್ಕೊಂಡ್ ಬರ್ತಾರ ಕಡೆ ಬರ್ತಾರೆ ಸುಮ್ಮನೆ ಆದ್ಮೇಲೆ ರೋಡ್ ನಾವೆಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ವಿ, ನಾನು ನವ್ಯಕ್ಕ ಮತ್ತೆ ಇನ್ನೂ ಸ್ವಲ್ಪ ಜನ ಹಿಂದೆ ನಿಂತಿದ್ರು. ಬಿಕಾಸ್ ಆರತಿಗಳೆಲ್ಲ ಇದಾವಲ್ಲ ಅವೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡ್ಲಿ, ಆಮೇಲೆ ನಾವು ಹೋಗೋಣ ನಿಧಾನಕ್ಕೆ ಅಂತ ಹೇಳಿ. ಅಂಡ್ ಮೋರ್ ಓವರ್ ಸಿಟಿಯೆಲ್ಲ ಏನದೆಲ್ಲ ಕನ್ಸಿಡರ್ ಆಗಲ್ಲ, ಬಟ್ ಹಳ್ಳಿನಲ್ಲೆಲ್ಲ ಕನ್ಸಿಡರ್ ಆಗತ್ತೆ. ಯಾರು ತೀರ್ಕೊಂಡಿದ್ರೆ 1 ವರ್ಷ ಅವ್ರ ಮನೇಲಿ ಯಾವುದೇ ಥರ ಕಾರ್ಯಗಳು ನಡೆಯೋ ಆಗಿಲ್ಲ, ಶುಭ ಕಾರ್ಯಗಳು, ಮತ್ತು ಅವ್ರು ಆದಷ್ಟು ಕೂಡ ಒಂದು ಡಿಸ್ಟೆನ್ಸ್ ಎಲ್ಲ ಇರಬೇಕು ಅನ್ನೋದಿದೆ. ಹಾಗಾಗಿ ಮೂರನೇವ್ರ ಕೈಲಿ ಇಳಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವೇನೇ ಹಿಂದೆಗಡೆ ನಿಂತಿದ್ದೋ. ಇನ್ನೊಂದು ಹೇಳ್ಬೇಕಂದ್ರೆ ನವೇಕವರೆ ಕನ್ಸೀವ್ ಆಗಿರೋದ್ರಿಂದ ನಾವು ಈ ಥರ ದೊಂಬಿಲೆಲ್ಲ ನುಗ್ಗೋಗಿ ಅನ್ಕೊಂಡು ಹೋಗೋದಕ್ಕಾಗಲ್ಲ, ಅದು 1-2 ಆಗ್ಬಿಡತ್ತೆ ಅಂತ ನಾವು ಹಿಂದೆನೇ ನಿಂತ್ಕೊಂಡಿದ್ದು. ಆ್ಯಂಡ್ ಇವಾಗ ದೇವ್ರುಗಳನ್ನೆಲ್ಲ ನೋಡ್ಕೊಂಬಂದ್ರಲ್ಲ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಪ್ಪ ದೇವ್ರುಗಳನ್ನ, ನೋಡೋಕೆ 2 ಕಣ್ಣು ಸಾಕಾಗಲ್ಲ ನನಗಂತೂ. ನಿಜ ಹೇಳ್ತೀನಿ, ಮದುವೆಗಿಂತ ಮೊದಲು ದೇವರೇ ಇಲ್ಲ ಅಂತ ಇದ್ದವಳು ನಾನು. ಇವತ್ತಿನ ದಿವಸ ಇಷ್ಟು ನಂಬಿದ್ದೀನಿ, ಇಷ್ಟು ಹೊಗಳ್ತಾ ಇದ್ದೀನಿ, ಇಷ್ಟು ಮನಸ್ಸು ತುಂಬಿಕೊಂಡಿದೆ ನನಗೆ ದೇವ್ರನ್ನ ನೋಡಿದ್ರೆ. ಅಂದರೆ ನಿಜವಲ್ಲ, ದೇವರಲ್ಲಿ ಅಂತ ಶಕ್ತಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ನನಗೆ ಆ ತಾವರೆಕೆರೆ ಆಂಜನೇಯ ಸ್ವಾಮಿ ನೋಡ್ಬಿಟ್ರೆ, ಆಂಜನೇಯ ತಗೊಂಬಂದಿದ್ದೆ ತೋರಿಸ್ತೀನಿ ನೋಡಿ ಇದರಲ್ಲಿ, ಅವನ್ನ ನೋಡ್ಬಿಟ್ರೆ ಅದು ಏನು ರೂಪನ ದೇವ್ರದು, ನೋಡ್ತಾನೆ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲೆಲ್ಲ ಮುನೇಶ್ವರ ಸ್ವಾಮಿಗೆ ಕೈ ಮುಗಿದು ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನಂದಿ ಬಸಪ್ಪನಿಗೆ ಅಂದರೆ ಬಸವಣ್ಣ ಇದೆಯಲ್ಲ, ಅಲ್ಲಿ ನಂದಿ ಬಸವಣ್ಣಂಗೆ ಕೈ ಮುಗಿದ್ಬಿಟ್ಟು ಇವಾಗೆಲ್ಲ ಆರತಿಗಳು ಮನೆಗೆ ಹೋಗುತ್ತೆ. ಈ ಆರತಿಗಳು ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಏನು ಗೊತ್ತಾ, ಬಿಸಿಲು 1 ಗಂಟೆ ಟೈಮಲ್ಲಿ ಆರತಿನ ಹೊರಡಿಸ್ತಾರೆ. ಇಲ್ಲಿ ನಮ್ಮಮ್ಮನ ಮನೇಲಿ ಹೆಂಗೆ ಅಂದರೆ 8 ಗಂಟೆ ಒಳಗಡೆ ಆರತಿ ಇದೆಲ್ಲ ಮುಗಿದು ಬಿಡಬೇಕು, 8 ಗಂಟೆ ಒಳಗಡೆ ಆರತಿ ಮನೆ ಒಳಗೆ ಹೋಗ್ಬಿಡ್ಬೇಕು ಈ ಥರ. ಆ್ಯಕ್ಚುಲಿ ಇದೇ ಚೆಂದ ಹೇಳ್ಬೇಕಂದ್ರೆ, ಬಟ್ ಬಿಸಿಲಲ್ವಾ ತುಂಬ ಕಷ್ಟ ಅನ್ಸ್ಬಿಡುತ್ತೆ. ಆ ಬಿಸಿಲೊಳಗಡೆ ಮಕ್ಕಳು ಮರಿದ್ರೆ ಅವ್ರನ್ನ ಎಳ್ಕೊಂಡು ಆರತಿ ಎಳ್ಕೊಂಡು ಹೋಗೋಷ್ಟಲ್ಲಿ ಇವರೆಲ್ಲ ಹೋದ್ಮೇಲೆ ನಾನು ನವ್ಯಕ ತಳಾರಕ್ಕೆ ಹೋಗಿ ದೇವ್ರ ಹತ್ರ ಎಲ್ಲ ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ್ವಿ. ನಾನು ಒಂದ್ಸರಿ ಹಿಂಗೆ ಏನು ಮಾಡ್ಬಿಟ್ಟಿದ್ದೆ ಅಂದರೆ, ಪ್ರೆಗ್ನೆಂಟ್ ಇದ್ದಾಗಲೇ ದೀಪಾವಳಿ ಹಬ್ಬ ನಾವು ದೀಪ ಹಚ್ಚಿಸ್ಬೇಕಾಗಿತ್ತು. ಇಲ್ಲ ನಾನು ಬರಲೇಬೇಕು ಅಂತ ಹಠ ಮಾಡಿ ಬಂದೆ. ದೀಪನ ಹಚ್ಚಿಸಿದ್ವಿ, ಬಟ್ ಅಷ್ಟೊತ್ತಿಗೆ ಸಖತ್ ಮಳೆ ಬಂದ್ಬಿಡ್ತು. ನಾನು ಗುಡುಗು ಸಿಡ್ಲೆಲ್ಲ ಜಾಸ್ತಿ ಆಗೋತ್ತು. 7 ತಿಂಗಳವಾಗ ನನಗೆ ಸಖತ್ ಭಯ, ಎದ್ರುಕೊಂಡ್ಬಿಟ್ಟಿದೆ. ಬಟ್ ಫೈನಲಿ ದೀಪ ಹಚ್ಚಿಸಿ ದೇವ್ರಿಗೆ ಕೈ ಮುಗಿದೆ ಮನೆಗೆ ಹೋಗಿದ್ದೆ. ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಹೋಗಿರಲಿಲ್ಲ ನಾನು. ದೇವ್ರ ದಯಿಂದ ಎಲ್ಲ ಒಳ್ಳೇದಾಯಿತು. ಅದೇ ಥರ ಮುಂದಕ್ಕೂ ಒಳ್ಳೇದಾಗಬೇಕು ಅಂತಲೇ ಕೇಳ್ಕೊಳ್ಳೋದು. ಕೆಳಗಡೆಯಲ್ಲಿ ನೋಡಿ ಇವಾಗ ದೇವಸ್ಥಾನದೊಳಗಡೆ ಕೂತ್ಕೊಂಡು ಪೂಜೆ ಮಾಡಿಕೊಟ್ರಲ್ಲ, ಅವರು ನಮಗೆ ಏನು ದೇವಸ್ಥಾನ ಸುತ್ತ ಸುತ್ತೋದಕ್ಕೆ ಅವರೇ ಹೇಳಿದ್ರು. ಅದಾದಮೇಲೆ ಒಳ್ಳೆ ಚೆನ್ನಾಗಿ ದೇವ್ರದ್ದು ಇದೆಲ್ಲ ಕೊಟ್ಟಾದ್ಮೇಲೆ ತೀರ್ಥ ಎಲ್ಲ ಕೊಟ್ಬಿಟ್ಟು ಏನಂತ ಇದ್ದಾನೆ ಅಂದರೆ, ನವ್ಯಕ್ಕೆ ಅವರಿಗೆ ಎಸ್ಪೆಷಲಿ ನಿಮ್ಮ ಜೀವದಲ್ಲಿ ಏನೋ ಇದೆ ಅಂತ ಕ್ಲಿಯರಾಗಿ ಹೇಳಿದ್ರಪ್ಪ. ಒಂದು ನವ್ಯಕ್ಕೆ ಪಾಪ ಸಖತ್ ಉಸಿರು ಬಿಡ್ತಾಯಿದ್ರು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ, ಅಷ್ಟು ಉಸಿರು ಬಿಡ್ತಾಯಿದ್ರು ಅವರು. ಏನೋ ಗೊತ್ತಿಲ್ಲ, ಅವ್ರಿಗೆ ಸೆನ್ಸ್ ಆಯ್ತೇನೋ ಗೊತ್ತಿಲ್ಲ, ಅಂತಂದ್ರು. ಅದು ದೇವರ ಗುಡಿನಲ್ಲಿ ಆ ಥರ ಮಾತು ಬಂತಂದರೆ ಒಂಥರ ಆಶ್ಚರ್ಯ ಆಯಿತು, ಖುಷಿ ಆಯಿತು, ಹೇಳೋಕ್ಕಾಗಲ್ಲ. ಅದು ಮಿಕ್ಸ್ಡ್ ಫೀಲಿಂಗು. ಏನೋ ಒಂದೊಂದು ಕಡೆ ಭಯ ಕೂಡ ಆಯಿತು. ಬಟ್ ದೇವರ ಆಶೀರ್ವಾದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ನಾವು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಎಲ್ಲರೂ ಆಲ್ರೆಡಿ ಊಟ ಮಾಡ್ತಾ ಇದ್ರು. ಇದು 2ನೇ ಪಂಕ್ತಿ. ನಮ್ಮ ಅಮ್ಮ ಗುಂಡು ಅಲ್ಲೇ 1ನೇ ಪಂಕ್ತಿ ಹೊಂಟೋಗಿರೋದು, 2ನೇ ಪಂಕ್ತಿ ನಾವೇ ಬಂದಿರೋದು, 3ನೇ ಪಂಕ್ತಿಗೆ ಬಂದಿದ್ದೀವಿ. ಒಟ್ಟು ಅಷ್ಟು ನೀರಾಗಿ ಹೋಗಿತ್ತು. ನನಗಂತೂ ಎಷ್ಟು ಬೇಗ ಊಟ ಸಿಗ್ತದಪ್ಪ ಅನ್ನಂಗಾಗಿತ್ತು. ಆ ಊಟ ಮಾತ್ರ ಸಖತ್ತಾಗಿತ್ತು. ಮೇ ಬಿ ಇದ್ರದ್ದು ಕ್ಲಿಪ್ಪಿಂಗ್ಸ್ ತೆಗೆದಿದೆ, ಇಲ್ಲ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಕ್ಯಾಮ್ರಾ ಆನ್ ಮಾಡ್ಕೊಂಡಿರ್ತೀನ, ನಮ್ಮ ಪ್ಲೇ ಮಾಡಲ್ಲ, ಪಾಸ್ ಆಗಿರುತ್ತೆ, ಮಾಡ್ಕೊಳ್ಳಿಲ್ಲ. ಊಟ ಆಯ್ತು, ಮನೆಗೆ ಬಂದ್ವಿ. ಇವರಿಬ್ರು ಕತೆ ನೋಡಿ. ನಮ್ಮಮ್ಮ ಏನ್ ಮಾಡ್ಬಿಟ್ಟವ್ರೆ, ಊಟ ಮಾಡಿಸ್ಬಿಟ್ಟು ಒಂದು ದೊಡ್ಡ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟವ್ರೆ. ಇವನು ತಿಂದಿರೋನು ಏನ್ ಮಾಡೋನು, ಎಲ್ಲ ಶರ್ಟ್ ಮೇಲೆ ಚಲ್ಕೊಂಡ್ಬಿಡೋನು. ಅದು ವೈಟ್ ಶರ್ಟ್ ಗೊತ್ತಾ, ಅವೆಲ್ಲ ಎಷ್ಟು ಕಾಸ್ಟ್ಲಿ ಬಟ್ಟೆಗಳು. ಒಂದ್ಸರಿ ನಾವು 1,000 ರೂಪಾಯಿ ದುಡಿಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕು. 1 ನಿಮಿಷಕ್ಕೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದನ್ನ ಮತ್ತೆ ಹೇಳ್ತಾರೆ, ಬೈಬೇಡ ಬಿಡವ ಅಂತ ವಹಿಸ್ಕೊಂಡು. ಇನ್ನೇನ್ ಮಾತಾಡೋದು ಹೇಳಿ ಇವ್ರಿಗೆ ಮಾಡೋ ಕೆಲ್ಸಕ್ಕೆ. ಊಟ ಮಾಡಿದ್ರಾ? ಏನ್ ಹೊಸದಾ?
ಕಚ್ಬಿಡುತ್ತೀರಿ ಅವರೇ ಹೇಳವ್ರೆ ಹಿಂದೆಗಡೆ ಓಡ್ಬೋದಾಗ ಕಚ್ತೈತೆ ಅವ್ರೇ ಹೇಳಿದ್ರು ಕಚ್ತದೆ ಅಂತಾನೆ ಕಚ್ತದೆ ಮಗ ಅದು ಅವ್ರು ಹೇಳಿದ್ರು ನಂಗೆ ಅವಾಗ ಹುಷಾರ್ ಕಣವ ಕಚ್ಬಿಡ್ತದೆ ಇದು ಅಂದ್ರು. ನೈಟಿಗೆ ಮಧ್ಯಾಹ್ನದೇನೋ ಊಟ ಆಗೋಯ್ತು. ಅಲ್ಲೆಲ್ಲ ಸಾಂಬಾರ್ ಅನ್ನ ಅಂತ ಹೇಳ್ಬಿಟ್ಟು ಅಮ್ಮ ಬೇಡ ಕಣವ ಹೋಗೋದು ಅಂತಂದ್ರು. ಸರಿ ಬಿಡಮ್ಮ ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನೆ ಹೆಂಗೋ ಸೊಪ್ಪಿತ್ತಲ್ಲ ಅಮ್ಮ ಸೊಪ್ಪು ಕಿತ್ಕೊಡ್ತೀನಿ ಉಪ್ಸಾರು ಮಾಡ್ಬಿಡವ ಅಂತಂದ್ರು. ನೆನೆ ಎಲ್ಲ ಮೊಸಪ್ ಮಾಡಿದ್ವಿ ಅದೇ ತಿನ್ನೋದಕ್ಕಾಗಲ್ಲ ಉಪ್ಸಾರು ಮಾಡ್ಬಿಡೋಣ. ಸರಿ ಅಮ್ಮ ಆಯ್ತು ಅಂತಂದ್ವಿ. ಇವಾಗ ನವ್ಯಕ ಅಮ್ಮ ಇಬ್ರು ಕುತ್ಕೊಂಡು ಸೊಪ್ಪು ಸೋಸ್ತಾ ಇದಾರೆ. ನಮ್ಮ ಮನೆಯವರು ರೆಸ್ಟ್ ಮಾಡ್ತಾ ಇದ್ರು. ನಾನು ಹಂಗೆ ನನ್ ಕೆಲಸ ಇದ್ದಿದ್ದೆಲ್ಲ ಎಲ್ಲಿ ಹೋದ್ರು ಬಂದ್ರು ಕ್ಯಾಮೆರಾ ಹಿಡ್ಕೊಂಡು ನಿಂತ್ಕೊಡ್ಬೇಕು. ಯಾರೇನ್ ಬೈಕೋತಾ ಇದ್ರು ಸಹಿಸ್ಕೊಂಡು ಒಳಗಡೆ ಸುಮ್ಮನಾಗ್ಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಸ್ನೇಹಿತರೆ ನಾನು ಮಟನ್ ಊಟದ ವ್ಲಾಗ್ ಜೊತೆಗೆ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೋಗ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಬಾಯ್.